ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಿಂದಾಸ್ ಹುಡುಗಿಯ ಒಂದು ಭರ್ಜರಿ ಆಟ ಎಂಡ್ ಆಯಿತು ಅಂತಲೇ ಹೇಳ್ಬೋದು. ಸೊ ಯಾಕೆ ಬಿಂದಾಸ್ ಹುಡುಗಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಒಂಥರ ರಾಶಿಕ ಇರೋವಂಥದ್ದು ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಇದ್ದಂಗೆ. ಅಂದರೆ ತನ್ನ ಮನಸ್ಸಿಗೆ ಏನು ಬರುತ್ತೆ ಆ್ಯಂಡ್ ತನಗೆ ಏನು ಅನಿಸುತ್ತೆ ಸೊ ಅದನ್ನು ಅವ್ರು ಮಾಡಿಬಿಡ್ತಿದ್ರು. ಆ್ಯಂಡ್ ಯಾರು ಎದುರುಗಡೆಗಿದ್ದಾರೆ ಏನು ಕತೆ ಯಾವುದು ಕೂಡ ತಲೆ ಕೆಡಿಸ್ಕೊಂತ ಇರಲಿಲ್ಲ. ನನ್ನ ಪ್ರಕಾರ ಅವ್ರದ್ದು ಬಿಗ್ ಬಾಸ್ ಮನೆ ಒಳಗಡೆಗೆ ಆಲ್ಮೋಸ್ಟ್ ಒಂದು 50% ಏನು ಜನ ಇದ್ದಾರೆ. ಸೊ 18 ಜನರಲ್ಲಿ 9-10 ಜನ ಜೊತೆಗೂ ಕೂಡ ಕಿತ್ತಾಟ ಆಗೋಗ್ಬಿಟ್ಟಿದೆ. ಅಶ್ವಿನಿಂದ ಹಿಡ್ಕೊಂಡು ರಕ್ಷಿತಾ ಗಂಟನೂ ಕೂಡ ಸೊ ಕಿತ್ತಾಟ ಆಗಿದೆ. ಆ್ಯಂಡ್ ಅವ್ರು ಏನು ಅನಿಸುತ್ತೆ ಸೊ ಅದನ್ನು ಡೈರೆಕ್ಟಾಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಡ್ತಾರೆ. ಸೊ ಮುಚ್ಚುಮರೆ ಮಾಡೋವಂಥದ್ದು, ಸೊ ಮನ್ಸಲ್ಲಿ ಒಂದು ಹೊರಗಡೆ ಒಂದು, ಸೊ ಅದು ಯಾವತ್ತೂ ಕೂಡ ನಾನಂತೂ ನೋಡಿಲ್ಲ ರಾಶಿಕಾ ಒಂದು ವ್ಯಕ್ತಿತ್ವದಲ್ಲಿ. ಸೊ ಕೆಲವು ಟೈಮಲ್ಲಿ ತಪ್ಪುಗಳು ಮಾಡಿದ್ದಾರೆ, ಸರಿಗಳನ್ನ ಮಾಡಿದ್ದಾರೆ. ಸೊ ಎಲ್ಲ ಒಂದು ಜರ್ನಿಲಿದೆ. ಬಟ್ ಆದರೂ ಕೂಡ ಸೊ ಒಂದು ಬಿಗ್ ಬಾಸ್ ಜರ್ನಿ ಅಂತ ಬಂದಾಗ ಸೊ ಎಂಡ್ ಆಗಲೇಬೇಕಾಗುತ್ತೆ. ಸೊ ಒಬ್ಬರೇ ಕಪ್ ಗೆಲ್ಲುವಂಥದ್ದು ಆ್ಯಂಡ್ ಸೊ ಒಬ್ಬರೇ ವಿನ್ ಆಗುವಂಥದ್ದು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಡಿಸರ್ವಿಂಗ್ ಇದ್ರು ಅಂತ ನನಗನ್ಸುತ್ತೆ. ಇನ್ನು ಮೇ ಬಿ ಟಾಪ್ 5 ಅಟ್ಲೀಸ್ಟು. ಸೊ ಫಿನಾಲೆ ವೀಕ್ ಆ್ಯಂಡ್ ಫಿನಾಲೆ ಆ ಒಂದು ಸ್ಟೇಜ್ ಮೇಲೆ ನೋಡಬೇಕಾಗಿತ್ತು ಆ್ಯಸ್ ಎ ಕಂಟೆಸ್ಟೆಂಟ್ ಆಗಿ ನನ್ನ ಪ್ರಕಾರ. ಸೊ ರಾಶಿಕಾ ಅವರನ್ನು, ಬಿಕಾಸ್ ಆ ಒಂದು ಅರ್ಹತೆ ಆ್ಯಂಡ್ ಆ ಒಂದು ಯೋಗ್ಯತೆ ಸೊ ರಾಶಿಕಾಗಿತ್ತು ಅಂತ ಅನ್ಕೊತೀನಿ. ಬಿಕಾಸ್ ಮೊದಲೇ ಹೇಳ್ದಂಗೆ ರಿಯಲ್ ಆಗಿದ್ರು ಆ್ಯಂಡ್ ಡೋಂಟ್ ಕೇರ್ ಆ್ಯಟಿಟ್ಯೂಡು. ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಒಪಿನಿಯನ್ ಹೇಳಬೇಕು ಅಂದಾಗ ಸಖತ್ತಾಗಿ ಒಪಿನಿಯನ್ ಕೊಡ್ತಾಯಿದ್ರು. ಆ್ಯಂಡ್ ರೀಸನ್ಗಳು ಬೇಕು ಅಂತಂದಾಗ ರೀಸನ್ಗಳು ಕೂಡ ಅಷ್ಟೇ ಸೊ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು. ಜೊತೆಗೆ ಕೆಲಸ ಅಂತ ಬಂದಾಗ, ಮನೆ ಕಾಂಟ್ರಿಬ್ಯೂಷನ್ ಅಂತ ಬಂದಾಗ, ಸೊ ಸ್ಟ್ಯಾಂಡ್ ತೊಗೊಬೇಕು, ಅಟ್ಲೀಸ್ಟ್ ಅವ್ರಿಗಾದರೂ ತೊಗೊಬೇಕು ಅಂತಂದಾಗ ತೊಗೊತಾ. ಸೊ ಈ ಒಂದು ವಿಚಾರ ಎಲ್ಲ ತೊಗೊಂಡಾಗ ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾಗಿತ್ತು. ಬಟ್ ಅದೇ ಆ ರಿಯಲ್ ಆಗಿದ್ರಲ್ಲ, ಮೇ ಬಿ ಅದೇ ಒಂದು ಅವ್ರಿಗೆ ಪ್ರಾಬ್ಲಮ್ ಆಯಿತು ಅಂತ ನನಗನ್ಸುತ್ತೆ. ಬಿಕಾಸ್ ಬಿಗ್ ಬಾಸ್ ಅಂತ ಬಂದ ತಕ್ಷಣ ಒಂದು ಕಾಂಟ್ರಿಬ್ಯೂಷನ್ ಮುಖ್ಯ ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಮೀನ್ಸ್ ನೀವು ಶೋಗೆ ಅಥವಾ ಅವರ ಒಂದು ಶೋಗೆ ಮೇನಾಗಿ ಶೋಗೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತೀರಾ, ಸೊ TRPಗೆ ನೀವು ಏನು ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀರಾ ಅದು ಮುಖ್ಯ ಆಗುತ್ತೆ. ಜೊತೆಗೆ ಸೊ ಜನಗಳಿಗೆ ನೀವು ಏನಾದರೂ ಅಟೆನ್ಷನ್ನ ತೊಗೊಳ್ಳಿಕ್ಕೋಸ್ಕರ ಮಾಡಬೇಕಾಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಆಲ್ರೆಡಿ ಎಕ್ಸಿಟ್ ಆಗಿದ್ದಾರೆ. ನನ್ನ ಪ್ರಕಾರ ರಘು ಆ್ಯಂಡ್ ಸೊ ಧ್ರುವಂತಿಗಿಂತ ಮೇ ಬಿ ಡಿಸರ್ವಿಂಗ್ ಇದ್ರು ಅಂತ ಅನಿಸುತ್ತೆ. ಬಟ್ ಧ್ರುವಂತ್ ಅಂತ ಬಂದಾಗ ಸೊ ಲಾಸ್ಟ್ 4 ವೀಕ್ಸಿಂದ ಭರ್ಜರಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೇನೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ಉಳ್ಕೊಂಡಿರೋವಂಥದ್ದು ಇನ್ನೂ. ಆ್ಯಂಡ್ ರಾಶಿಕಾ ಅಂತ ಬಂದಾಗ ನಾನು ಮುಂಚೆ ಹೇಳ್ದಂಗೆ ಸೊ ಬಿಂದಾಸ್ ಹುಡುಗಿ ಭರ್ಜರಿ ಆಟ ಆಡಿ ಸೊ ಆ ವಿಟಿ ನೋಡಿದಾಗ ಹಂಗೆ ಅನಿಸಿದ್ದಂಗೆ ಅದು ಒಂದೇ ಪದ ನೆನಪು ಬಂದಿರುವಂಥದ್ದು. ಅದಕ್ಕೆ ನಾನು ಅದನ್ನ ತಮ್ಮದೇನಿಗೆ ಹಾಕಿದೆ. ಸೊ ತುಂಬ ಚೆನ್ನಾಗಿ ಆಡಿದ್ದಾರೆ. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ, ಮುಂದೆ ಚಿತ್ರರಂಗದಲ್ಲಿ ಸೊ ಅವಕಾಶಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆಗೆ ನನ್ನ ಪ್ರಕಾರ ಅವ್ರ ಜರ್ನಿ ಇದೆಯಲ್ಲ ಅಷ್ಟು ಈಸಿ ಆಗಿರಲಿಲ್ಲ. ಬಿಕಾಸ್ ಬಿಗ್ ಬಾಸ್ ಮನೆ ಒಳಗಡೆಗೆ ಕೂಡ ಅಷ್ಟೇ ಆ್ಯಂಡ್ ಹೊರಗಡೆ ಕೂಡ ಅಷ್ಟೇ ಏನೇನು ಆರೋಪಗಳು, ಏನೇನು ಟ್ರೋಲು, ಯಪ್ಪ ದೇವರೇ. ಆ್ಯಂಡ್ ಸ್ಟಾರ್ಟಿಂಗಿಂದ ತೊಗೊಂಡ್ರು ಕೂಡ ಫಸ್ಟ್ ನನಗೆ ಅವ್ರ ಮೇಲೆ ತುಂಬ ಒಂದು ಆರೋಪ ಬಂದಿರುವಂಥದ್ದು ಅಂತಂದರೆ ಅದೇ ಅಂದರೆ ಡೋಂಟ್ ಕೇರ್ ಆ್ಯಟಿಟ್ಯೂಡು. ಸೊ ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅಶ್ವಿನಿ ವಿರುದ್ಧನೂ ಕಿತ್ತಾಟ ಸ್ಟಾರ್ಟ್ ಮಾಡಿದ್ರು. ಅದಕ್ಕಿಂತ ಮುಂಚೆ ಅವರಿಗೆ ಜೋಡಿ ಯಾರೋ ಬಂದಿದ್ರಲ್ಲ, ಸೊ ಹೆಸರು ಮರ್ತೋಯ್ತು ನನಗೆ. ಸೊ ಅವ್ರ ವಿರುದ್ಧ ಮಂಜುಳಾ ಭಾಷಿಣಿ, ಕರೆಕ್ಟ್, ಮಂಜು ಭಾಷಿಣಿ ಅವ್ರ ಜೊತೆ ಜೋಡಿ ಆಗಿದ್ರು. ಸೊ ಅವ್ರ ವಿರುದ್ಧನೇ ಕಿತ್ತಾಟಕ್ಕೆ ಹೋಗಿದ್ರು ಏನೋ ಒಂದು ಕಾರಣಕ್ಕೆ. ಸೊ ಆ ಥರದೊಂದು ವ್ಯಕ್ತಿತ್ವ ಅವರು. ಏನು ಆರೋಪ ಅಂತ ಹೇಳಿದೆ ನಿಮಗೆ ಒಂದು ವಿಚಾರ ಅಂತಂದರೆ, ಅದು ನನಗೆ ಇವಾಗೂ ನೆನಪಾಗುವಂಥದ್ದು. ಯಾಕಂದರೆ ಅದನ್ನು ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ ನಾನು. ಯಾವುದು ಅಂದರೆ T-ಶರ್ಟ್ ವಿಚಾರ. ಸೊ T-ಶರ್ಟ್ ವಿಚಾರದಲ್ಲಂತೂ ಯಾವ ರೇಂಜಿಗೆ ಹೊರಗಡೆಗೆ ಅದ್ರಾಗಿರ್ಬೋದು, ಒಳಗಡೆಗಾದ್ರಾಗಿರ್ಬೋದು, ಎಷ್ಟರ ಮಟ್ಟಿಗೆ ಹೇಟ್ ಕ್ರಿಯೇಟ್ ಆಗಿತ್ತು ಸ್ಪಂದನ ಆ್ಯಂಡ್ ರಾಶಿಕಾ ಅಂತಂದರೆ ನನಗೆ ಇವಾಗಲೂ ನೆನಪಾಗುತ್ತೆ. ನನಗೆ ಒಂದು ಸ್ವಲ್ಪ ಹೆಮ್ಮೆ ಅನಿಸುತ್ತೆ. ಸೊ ಆವಾಗ ನಾನು ಇವರಿಬ್ಬರು ಪರವಾಗಿ ಸ್ಟ್ಯಾಂಡ್ ತೊಗೊಂಡಿದ್ದೆ. ಮೀನ್ಸ್ ನಮ್ಮ ಒಂದು ಕನ್ನಡ ಬಿಗ್ ಬಾಸಲ್ಲಿ ಅದು ಕನ್ನಡದ ಹುಡುಗಿರು ಆ ಒಂದು ಲೋ ಲೆವೆಲ್ಗೆ ಇಳಿಯೋಲ್ಲ ಅಂತ ನಾನು ಅವತ್ತೇ ಹೇಳಿದ್ದೆ. ಆ್ಯಂಡ್ ಅದು ಅಗೇನ್ ಪ್ರೂವ್ ಆಯಿತು. ಕೊನೆಗೆ ವೀಕೆಂಡ್ ಅಂತ ಬಂದಾಗಾದರೂ ಆಗಿರ್ಬೋದು, ಮುಂದೆ ಹೋಗ್ತಾ ಹೋಗ್ತಾ ರಕ್ಷಿತಾ ಬಾಯಿಂದಾದ್ರೂ ಆಗಿರ್ಬೋದು, ಗಿಲ್ಲಿಯ ಬಾಯಿಂದಾದ್ರೂ ಆಗಿರ್ಬೋದು. ಸೊ ಆ ವಿಚಾರ ಬಂತು, ಸರಿ ಇಲ್ಲ ಅದು ಮೀನ್ಸ್ ಅದು ನಡೆದಿರೋವಂಥದ್ದು ಘಟನೆ. ಆ್ಯಂಡ್ ಅವ್ರೇನು ಆರೋಪ ಮಾಡ್ತಾಯಿದ್ರು ರಾಶಿಕಾ ಮೇಲೆ ಅದಾಗಿರ್ಬೋದು, ಸ್ಪಂದನ ಮೇಲೆ, ಬಿಗ್ ಬಾಸ್ ಮನೆ ಹೊರಗಡೆಗಂತೂ ನೀವು ಕೇಳಲೇಬೇಡಿ. ಸೊ ಹಂಗೆ ಮಾಡಿದ್ಲು ರಕ್ಷಿತಾ, ಪಾಪದ ಹುಡುಗಿ. ಸೊ ಟಾಸ್ಕ್ಗೆ ಮುಖ್ಯ ಆಯಿತು, ಹಂಗಾಯಿತು ಹಿಂಗಾಯಿತು. ಯಾವ ರೇಂಜಿಗೆ ಹೇಟ್ ಕ್ರಿಯೇಟ್ ಆಯಿತು ಅಂತಂದರೆ, ನನಗೆ ಅವತ್ತು ಕೆಲವು ಈ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ರಿವ್ಯೂ ಮಾಡ್ತಾರಲ್ಲ ಅಥವಾ ಅನಿಸಿಕೆಗಳು ಹಂಚ್ಕೊತಾರಲ್ಲ, ಇನ್ಫ್ಲುಯೆನ್ಸ್ ಅಂತ ಏನು ಹೇಳ್ತಾರಲ್ಲ, ಅವ್ರ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ನನಗೆ. ಬಿಕಾಸ್ ಯಾವ ಮಟ್ಟಿಗೆ ಇದು ಮಾಡಿದ್ರು, ಟಾರ್ಗೆಟ್ ಮಾಡಿದ್ರು ಅವರಿಬ್ಬರಿಗೂ ಅಂತಂದರೆ, ಎಸ್ಪೆಷಲಿ ರಾಶಿಕಾ ಅಂತ ಬಂದಾಗ ಆ ಹುಡುಗಿ ಹೆಣ್ಣೇ ಅಲ್ಲ, ವ್ಯಕ್ತಿತ್ವನೇ ಇಲ್ಲ ಅನ್ನೋ ರೇಂಜಿಗೆ ಹೊಂಟೋಗಿದ್ರು. ಬಟ್ ನಾನು ಅವತ್ತು ಹೇಳಿದ್ದೆ, ಸೊ ಅವ್ರು ನಮ್ಮ ಕನ್ನಡ ಬಿಗ್ ಬಾಸಲ್ಲಿ ನಮ್ಮ ಒಂದು ಕನ್ನಡದ ಹುಡುಗಿರು ಆ ಒಂದು ಚೀಪ್ ಲೆವೆಲ್ಗೆ ಇಳಿಯುವಂಥವ್ರು ಅಲ್ಲ. ಸೊ ಅದೆಲ್ಲೋ ಮಿಸ್ ಆಗಿದೆ, ಖಂಡಿತವಾಗ್ಲೂ ತಪ್ಪಾಗಿದೆ. ರಕ್ಷಿತಾಗೆ ಆ ಥರ ಆಗಬಾರ್ದಾಗಿತ್ತು ಸೊ ಅಂತ ಹೇಳಿದ್ದೆ. ಅಗೇನ್ ಸೊ ಅದು ಪ್ರೂವ್ ಆಯಿತು, ಅದೊಂದು ನನಗೆ ಖುಷಿ ಇದೆ. ಆ್ಯಂಡ್ ಆ ಒಂದು ಟೈಮಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದಕ್ಕೆ ಅದಾದಮೇಲೆ ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಅವರಿಂದ ಹೋಗ್ತಾರೆ, ಇವರಿಂದ ಹೋಗ್ತಾರೆ, ಸೊ ಒಬ್ಬೊಬ್ಬರಿಂದ ಹೋಗ್ತಾರೆ ಅನ್ನೋವಂಥದ್ದು ಅದಾಗಿರ್ಬೋದು. ರೀಸೆಂಟಾಗಿ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಟ್ರೋಲ್ಗಳೆಲ್ಲ ಬಂದಿತ್ತು ಆ ಒಂದು ವಿಚಾರಕ್ಕೆ, ಸೂರಜ್ ಆ್ಯಂಡ್ ರಾಶಿಕಾ ಅಂತ ಬಂದಾಗ. ಅದನ್ನೆಲ್ಲನೂ ಕೂಡ ಸಹಿಸ್ಕೊಂಡು
ಸೊ ಇಲ್ಲಿವರೆಗೂ ಕೂಡ ಬಂದಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ತೀನಿ. ಇದ್ರ ಮಧ್ಯೆ ಸುಮಾರು ಜನ ಮಾತಾಡ್ತಾರೆ ಅಂದ್ರೆ ಸೂರಜ್ನ ಯೂಸ್ ಮಾಡ್ಕೊಂಡ್ರು ಅನ್ನೋ ರೀತಿಯಲ್ಲಿ. ಸೊ ಇವತ್ತಿನ ಎಪಿಸೋಡ್ ಅಲ್ಲೂ ಕೂಡ ಕೊನೆಯಲ್ಲಿ ಬಟ್ಟೆ ವಿಚಾರಕ್ಕೆ ಬಿಸಾಕಿದ್ರಲ್ಲ ಆ ಒಂದು ಸ್ವಿಮ್ಮಿಂಗ್ ಪೂಲ್ಗೆ. ಸೊ ಅಲ್ಲಿ ಅಶ್ವಿನಿ ಅವ್ರು ಹಂಗೆ ಮಾತಾಡಿದ್ರೆ ಪಾಪ ಸೂರಜ್ ಸೊ ಬಟ್ಟೆ ಎಲ್ಲ ಬಿಸಾಕಿದ್ಲು ರಾಶಿಕಾ ಹಂಗೆ ಅಂತ ಅದೊಂದು ವಿಚಾರಕ್ಕೆ ಬೇಜಾರು ಅಂತ ಹೇಳ್ತಾ ಇದ್ರು. ಬಟ್ ಇದೇ ರಾಶಿಕಾ ಅವರು ಸೊ ಸುಮಾರು ಒಂದು 2 ಟಾಸ್ಕ್ ಅಲ್ಲಿ ಅಂತ ಅನ್ಸುತ್ತೆ, 2-3 ಟಾಸ್ಕ್ ಅಲ್ಲಿ ಸೂರಜ್ ಸೋತಾಗ ಸೊ ಅದೇ ರಾಶಿಕಾ ಹೋಗಿ ಸೊ ಸಮಾಧಾನ ಮಾಡಿ ಏನೂ ಆಗಿಲ್ಲ ತಲೆ ಕೆಡಿಸ್ಕೊಂಬೇಡ ಅಂತ ಹೇಳಿ ಸಮಾಧಾನ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಸೊ ಇವಾಗ್ಲೂ ಕೂಡ ಸುಮಾರು ಜನ ಸೂರಜ್ ಹೋಗ್ಲಿಕ್ಕೆ ರಾಶಿಕಾನೇ ಕಾರಣ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಯಾರು ಹೋಗ್ಲಿಕ್ಕೂ ಕೂಡ ಯಾರು ಕಾರಣ ಅಲ್ಲ. ನಾನು ಕೆಲವು ಟೈಮಲ್ಲಿ ಹೇಳಿರ್ತೀನಿ ರಕ್ಷಿತಾ ಮೀನ್ಸ್ ಮಾಳು ಹೋಗ್ಲಿಕ್ಕೆ ರಕ್ಷಿತಾನೇ ಕಾರಣ ಅಂತ. ನನ್ನ ಪ್ರಕಾರ ಅದಿಲ್ಲ. ಕೆಲವು ಟೈಮಲ್ಲಿ ಅವ್ರು ಆ ಥರ ಹೇಳಿದ್ದಕ್ಕೆ ನಾವು ಈ ಥರ ಹೇಳ್ತೀವಿ. ಬಟ್ ಆದರೆ ಯಾರು ಹೋಗ್ಲಿಕ್ಕೆ ಕೂಡ ಯಾರು ಕಾರಣ ಅಲ್ಲ. ಮಾಳು ಹೋಗ್ಲಿಕ್ಕೆ ರಕ್ಷಿತಾನೂ ಕಾರಣ ಅಲ್ಲ, ಸೂರಜ್ ಹೋಗ್ಲಿಕ್ಕೆ ರಾಶಿಕಾನೂ ಕಾರಣ ಅಲ್ಲ. ಸೊ ಅವ್ರವ್ರ ಆಟನ ಅವ್ರು ಮರೆತು ಸೊ ಅವ್ರು ಹೋಗಿದ್ದಾರೆ ಅಷ್ಟೇ. ಓಕೆ, ಸೊ ಈ ಒಂದು ವಿಚಾರದಲ್ಲಿ ತೊಗೊಳಕ್ಕೆ ಹೋದರೆ ಓಕೆ ಚೆನ್ನಾಗಿ ಆಡಿದ್ದಾರೆ. ಸೊ ಮುಂದೆ ಚಿತ್ರರಂಗದಲ್ಲಿ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಆ್ಯಂಡ್ ಸಿಗಲಿ ಅಂತ ಹೇಳ್ತಾ ಸೊ ಒಳ್ಳೇದಾಗಲಿ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡಲ್ಲಿ ಕೆಲವೊಂದು ವಿಚಾರಗಳು ಅಂತಂದರೆ ಅದೇ ಒಂದು ಅದು ವ್ಯಾಕ್ಸ್ ಹಾಕುವಂಥದ್ದು ಅದೇನೋ ತಿನ್ನೋವಂಥದ್ದೆಲ್ಲ ಅದೊಂದು ಚಟುವಟಿಕೆ ಮಾಡಿದ್ರಲ್ಲ ಅದು ಬೇಕಾ ಅಂತ ಅನ್ಸುತ್ತಪ್ಪ ನನಗೆ. ಆ ತಿನ್ನೋದು ಇಲ್ಲದು ಓಕೆ, ಬಟ್ ಅದು ಇಲ್ಲಿ ವ್ಯಾಕ್ಸ್ ಥರ ಅದೇನೋ ಸ್ಟಿಕ್ಕರ್ ಹಾಕಿ ಕೂದಲೆಲ್ಲ ಕೇಳೋವಂಥದ್ದು ಎಷ್ಟು ಪೇನ್ ಆಗುತ್ತೆ ಗೊತ್ತಾ. ಅದು ಅಂದರೆ ಅವ್ರ ನೋವನ್ನ ನೋಡಿಕೊಂಡು ಹೆಂಗೆ ನಗಾಡೋಕ್ಕಾಗತ್ತೆ. ಇದು ನಾಟ್ ಓನ್ಲಿ ಇದು ಬಿಗ್ ಬಾಸ್ ಶೋ ಅಂತಲ್ಲ, ಸೊ ಬೇರೆ ಬೇರೆ ನಾನು ಸುಮಾರು ಶೋಗಳಲ್ಲಿ ನೋಡಿದ್ದೀನಿ. ಅದನ್ನೆಲ್ಲ ಮಾಡಿ ಅದು ಏನಕ್ಕೆ ಬೇರೆಯವ್ರಿಗೆ ನೋವು ಕೊಟ್ಟು ಅದು ಮಾಡ್ತಾರಪ್ಪ. ಇವಾಗ ಗಿಲ್ಲಿ ಇರಿಟೇಟ್ ಮಾಡಿ ಬೇರೆಯವ್ರಿಗೆ ನೋವು ಮಾಡಿ ಕಾಮಿಡಿ ಮಾಡ್ತಾನೆ ಅಂತ ಯಾವ ಇದ್ರ ಹೇಳ್ತಾರೆ. ಸೊ ಇದು ಕೂಡ ಅವ್ರಿಗೆ ನೋವು ಮಾಡಿಬಿಟ್ಟು ಇದು ನಗಾಡೋದು ಸರಿನಾ? ಇದು ಆಗಿದ್ರೆ ನನ್ನ ಪ್ರಕಾರ ಅದೆಲ್ಲ ಸರಿಯಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಅದಾದಮೇಲೆ ಅದು ಗಿಫ್ಟ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋವಂಥದ್ದು ಸೊ ಅದು ಒಂದು ಓಕೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ಅವ್ರವ್ರೇ ಆದಂಥ ಒಂದು ಗಿಫ್ಟ್ಗಳನ್ನು ಯಾರ್ಯಾರಿಗೆ ಕೊಡಬೇಕು ಸೊ ಅವರವರು ಶೇರ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಕೊನೆಯಲ್ಲಿ ಅಲ್ಲಿ ಗಿಲ್ಲಿ ಕಾವ್ಯ ಅಂತ ಬಂದಾಗ ಆಲ್ರೆಡಿ ಗೇಮ್ ಮುಗಿತಾ ಬಂದಿದೆ. ಸೊ ಇನ್ನೇನು ಸರಿ ಮಾಡ್ಲಿಕ್ಕಾಗಲ್ಲ. ಬಟ್ ಇಬ್ಬರದು ಕೂಡ ನನ್ನ ಪ್ರಕಾರ ಗಿಲ್ಲಿ ಕಡೆಯಿಂದ ಏನೇನು ಕಾವ್ಯಗೆ ಒಂದು ಫ್ರೆಂಡ್ಶಿಪ್ ಇದೆ, ಕಾಳಜಿ ಇದೆ ಎಲ್ಲ ಕೂಡ ಗಿಲ್ಲಿ ಕಡೆಯಿಂದ ನನ್ನ ಪ್ರಕಾರ ಅದು ಕ್ಲಿಯರ್ ಆಗಿದೆ ಆ್ಯಂಡ್ ಜೆನ್ಯೂನ್ ಆಗಿದೆ, ಪ್ಯೂರ್ ಆಗಿದೆ, ಇಷ್ಟು ಮಾತ್ರ ಹೇಳಬಲ್ಲೆ. ಬಟ್ ಕಾವ್ಯ ಕಡೆಯಿಂದ ಅಂತ ಬಂದಾಗ ಸೊ ಸ್ಟಾರ್ಟಿಂಗಲ್ಲಿ ಕೂಡ ಅದು ಪ್ಯೂರ್ ಆಗಿತ್ತು, ಎಲ್ಲನೂ ಆಯಿತು. ಬಟ್ ಅವಳಿಗೆ ಏನಾಯಿತು ಅಂದರೆ ಕೆಲವು ವ್ಯಕ್ತಿಗಳಿಂದ ಅಥವಾ ಕೆಲವರು ಹೇಳಿಕೆ ಮಾತುಗಳಿಂದ ಸೊ ಅವಳಿಗೆ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡ್ತು. ಅಂದರೆ ಅವಳಿಗೆ ನಾನೆಲ್ಲೋ ಕಾಣಿಸ್ಕೊತಾ ಇಲ್ವೇನೋ ಅನ್ನೋವಂಥದ್ದು ಅವಳಿಗೆ ಬಂತು. ಅದು ಅವಳಿಗೆ ಬಂತು ಅಥವಾ ಬೇರೆಯವ್ರು ಹೇಳಿದಕ್ಕೆ ಬಂತೋ ಗೊತ್ತಿಲ್ಲ. ಬಟ್ ರೀಸೆಂಟಾಗಿ ಅವ್ರ ಫ್ಯಾಮಿಲಿ ಬಂದು ಹೋಗಿದ್ದಾದ್ಮೇಲಾದ್ರೂ ಆಗಿರ್ಬೋದು ಅಥವಾ ಸೊ ಸುದೀಪ್ ಸರ್ ಹೇಳಿದ ಮೇಲಾದ್ರೂ ಆಗಿರ್ಬೋದು, ಅದು ಇನ್ನೂ ಜಾಸ್ತಿನೇ ಆಗಿದೆ. ತುಂಬ ಅಂದರೆ ತುಂಬ ಅದು ತಲೆಗೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅದು ಇವಾಗ ಆಲ್ರೆಡಿ ಏನು ಮಾಡೋಕ್ಕಾಗಲ್ಲ, ಮುಗ್ದೋಗಿರೋ ರೇಂಜಿಗೆ ಬಂದಿದೆ ಗೇಮು. ಸೊ ಎಲ್ಲಿವರೆಗೂ ಹೋಗ್ತಾರೆ ಸೊ ಅಲ್ಲಿವರೆಗೂ ಹೋಗ್ತಾರೆ ಅಷ್ಟೇ, ಅಲ್ಲಿಂದ ಎಕ್ಸಿಟ್ ಆಗಿಬಿಡ್ತಾರೆ. ಅಂದರೆ ಈ ನಾಮಿನೇಷನಲ್ಲಿ ಅಲ್ಲಿ ಇಲ್ಲಿ ಗಿಲ್ಲಿ ಕಾವ್ಯ ಅಂತ ಬಂತಲ್ಲ, ಸೊ ಅದು ಅವ್ರ ತಲೆ ಕುತ್ಕೊಂಡ್ಬಿಟ್ಟಿತ್ತು. ಅದನ್ನು ಯಾವ ರೀತಿಯಲ್ಲಿ ಫೇಸ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಬಟ್ ಹೋಗ್ಲಿಕ್ಕೂ ಆಗಲಿಲ್ಲ ಗಿಲ್ಲಿ ಬಿಟ್ಟು, ಆ್ಯಂಡ್ ಇರ್ಲಿಕ್ಕೂ ಕೂಡ ಆಗಲಿಲ್ಲ. ಸೊ ಈ ಒಂದು ಪ್ರೊಸೆಸ್ಸಲ್ಲಿ ಎಲ್ಲ ತಗಲಾಕೊಂಡ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಇಲ್ಲಿ ಯಾವುದೂ ತಪ್ಪಲ್ಲ. ಆ್ಯಂಡ್ ಗಿಲ್ಲಿ ಅದು ಅದೇ ಪ್ಯೂರ್ ಆಗಿತ್ತು. ಬಟ್ ಅದು ಗೇಮ್ ಅಂತ ಬಂದಾಗ ಇಂಡಿವಿಜುವಲ್ ಆಗಿ ಕಾಣಿಸ್ಕೊಳ್ಳೇಬೇಕಾಗತ್ತೆ, ಏನೂ ಮಾಡ್ಲಿಕ್ಕಾಗಲ್ಲ. ಸೊ ಫ್ರೆಂಡ್ಶಿಪ್ಪು ಅದು ಇದು ಎಲ್ಲ ಓಕೆ. ಬಟ್ ಗೇಮ್ ಅಂತ ಬಂದಾಗ ನಿಮ್ಮದು ಇಂಡಿವಿಜುವಾಲಿಟಿ ಏನಿದೆಯಲ್ಲ ಅದು ನೀವು ಎಷ್ಟೇ ಆಡಿದ್ರೂ ಕೂಡ ಅದು ಕಾಣಿಸ್ಬೇಕು ಜನಗಳಿಗೆ. ಸೊ ಇಲ್ಲ ಅಂತಂದರೆ ಕಷ್ಟ. ಇವಾಗ ರಕ್ಷಿತಾ ನೋಡಿ, ಸೊ ಗಿಲ್ಲಿ ಜೊತೆಗೂ ಇರ್ತಾಳೆ, ಯಾರು ರಘು ಜೊತೆಗೆ ಇರ್ತಾಳೆ, ಸ್ಟಾರ್ಟಿಂಗ್ ಮಾಳು ಜೊತೆಗೆ ಇದ್ರು. ಬಟ್ ಅವಳದೇನು ಅಂತಂದರೆ ಐಡೆಂಟಿಟಿ, ಅವಳು ಲೀಡಲ್ಲಿದ್ದಾಳೆ. ಬಟ್ ಇಲ್ಲಿ ಹೆಂಗೆ ಅಂತಂದರೆ ಲೀಡಲ್ಲಿರೋವಂಥದ್ದು ಗಿಲ್ಲಿ. ಸೊ ಸೈಡ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂತಿರೋವಂಥದ್ದು ನಮ್ಮ ಕಾವ್ಯ ಅವರು. ಸೊ ಕಾಣಿಸ್ಕೊಂತಿರೋವಂಥದ್ದು ಬಟ್ ಅವರಲ್ಲ, ಬಟ್ ಅವ್ರು ಕಾಣಿಸ್ಕೊಂತಿದ್ದಾರೆ. ಬಿಕಾಸ್ ಇಲ್ಲಿ ಗಿಲ್ಲಿ ಸ್ವಲ್ಪ ಹೈಪರ್ ಆಗಿರೋದ್ರಿಂದ ಸೊ ಅದು ಗಿಲ್ಲಿ ನಮ್ಮ ಕಾವ್ಯ ಅವರು ಅಷ್ಟು ಕಾಣಿಸ್ಕೊಂಡಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇವತ್ತು ಅವರು ನಾನೇ ಹೋಗ್ತೀನಿ ಅಥವಾ ಹೋಗಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರಲ್ವಾ, ಅದನ್ನು ಕೇಳಿಸ್ಕೊಂಡು ನಂಗೆ ತುಂಬ ಬೇಜಾರಾಯಿತು. ಬಿಕಾಸ್ ಅವರಿಗೆ ಆಲ್ರೆಡಿ ಸಾಕಾಗೋಗಿದೆ ಅಂತ ಅನಿಸುತ್ತೆ. ಸೊ ಇಷ್ಟೆಲ್ಲ ಅನ್ಸ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ಸೊ ಇನ್ನೂ ಇರಬೇಕು ಅನ್ನೋ ರೀತಿಯಲ್ಲಿ ಅನಿಸಿದೆ. ಯಾರಿಗಾಲಿ ಬೇಜಾರಾಗುತ್ತೆ. ಸೊ ಅವ್ರಿಗೆ ಯಾಕಂದರೆ ಶೋ ಬಿಟ್ಟವರಿಗೆ ಸುಮಾರು ಹೊರಗಡೆ ಕೂಡ ಅವ್ರು ಮೇ ಬಿ DKD ಅಂತ ಅನ್ಸುತ್ತೆ, ಅಲ್ಲೂ ಕೂಡ ವಿನ್ ಆಗಿದ್ದಾರೆ. ಅವಳಿಗೆ ಆದಂಥ ಒಂದು ಅರ್ಹತೆ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಇರಲಿಕ್ಕೆ ಕಾವ್ಯಗೆ ಅಂತ ಬಂದಾಗ. ಅದೆಲ್ಲೋ ಮೇ ಬಿ ಹೊರಗಡೆಗೆ ಜನ ರೆಕಗ್ನೈಸ್ ಮಾಡಿಲ್ಲ, ಮನೆಯವರು ಹೊರಗಡೆಗರು ಅಂತ ಅನಿಸಿದ್ದೆ ಅವ್ರಿಗೆ. ಸೊ ಅದಕ್ಕೋಸ್ಕರ ನಾನೇ ಹೋದರೆ ಬೆಟರ್ ಅನ್ನೋ ರೀತಿಯಲ್ಲಿ ಅನಿಸುತ್ತೆ ಅವ್ರಿಗೆ. ಸೊ ನೋಡೋಣ ಇಲ್ಲಿವರೆಗೆ ಯಾವ ಪೊಸಿಷನಲ್ಲಿ ಎಂಡ್ ಆಗ್ತಾರೆ ಅಂತ. ಸೊ ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಿ ಇಷ್ಟೇ. ಮುಂದಿನ ಸಿಗೋವರೆಗೂ ಬಾಯ್.